ಹಂಪನಾಳವರು ಅವ್ರು ಬೇರೆ ಯಾವುದಿಲ್ಲ, ನೈಸರ್ಗಿಕವಾಗಿ ಏನ್ ಬೇಕು ಎಲ್ಲ ಕರೆಕ್ಟ್ ಆಗಿ 20 ವರ್ಷಗಳನ್ನು ಸಾಕಿಕೊಂಡು ಅಲ್ಲೇ ಜೀವನ ಮಾಡ್ತಾ ಇದ್ದಾರೆ. ಅವ್ರ ಯಜಮಾನರು ಬಂದಿದ್ದಾರೆ, ಶರಣಬಸ ಅವ್ರ ಟೀಚರ್. ಆ ಯಮನ ಶ್ರಮ ಇವತ್ತೇನ್ ಮಾತಾಡಿದ್ರಲ್ಲ, ನಾವೆಲ್ಲ ಹೊರಗಡೆಯಿಂದ ತುಪ್ಪ ತರಿಸ್ತಾ ಇದೀವಲ್ಲ, ನಮ್ಮೂರಿಗೆ ಬರ್ತಾರೆ 2 ಗಾಡಿಗಳು ಸೈಕೆ ಮಾಡಿರ್ತಾವೆ, 10 ಕೆಜಿ ತುಪ್ಪ ತಗೊಂಡು ಬರ್ತಾರೆ ಮಾರಕಾದ್ರೆ. ಏನ್ ಕಲ್ಸಿರ್ತಾರೋ ಏನಿಲ್ಲ. ಕಾರಣವಿಷ್ಟೇ, ಆ ಹೆಣ್ಮಳು ನ್ಯಾಚುರಲ್ ಆಗಿ ಆ ಹಸುಗಳಿಂದ ಹಾಲನ್ನು, ಮೊಸರನ್ನು, ಮಜ್ಜಿಗೆಯನ್ನು, ತುಪ್ಪವನ್ನು ಮಾಡ್ತಾ ಇದ್ದ ನೈಸರ್ಗಿಕ ನ್ಯಾಚುರಲ್ ಆಗಿ. ಇಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳಕ್ಕ ನಮಗೆ ಹೆಮ್ಮೆ ಅನಿಸುತ್ತೆ. ಶ್ರೀಮತಿ ಪದ್ಮಾವತಿ ಅಕ್ಕ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಅವರಿಗೆ ಶ್ರೀಮತಿ ಸಾವಿತ್ರಿ ಅವರು ಬಂದು ಗ್ರಂಥ ಪುಷ್ಪಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದೀವಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದಯವಿಟ್ಟು ಸರ್, ಶರಣಬಸ ಸರ್ ಅವ್ರಿಗೆ ಮಾತಾಡಕ್ಕೆ ನಮಗೆ ಬರಲ್ಲ ಅಂತ ಹೇಳಿದ್ರು. ತಾವೇ 1-2 ನುಡಿಗಳಲ್ಲಿ ತಮ್ಮ ಅವರ ಒಂದು ವ್ಯಕ್ತಿತ್ವವನ್ನು ವಿಚಾರಪಡಿಸಬೇಕಾಗಿ ತಮ್ಮಲ್ಲಿ ಕೇಳಿ. ಪ್ರಕೃತಿಯಿಂದ ಸಂಸ್ಕೃತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಪೂಜ್ಯ ಶ್ರೀ ಯದ್ಲಡ್ಡಿ ಸ್ವಾಮಿಯವರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಅದೇ ರೀತಿ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಮಹಾನ್ ಗಣ್ಯರಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಮಹಾನ್ ಚೇತನಗಳಿಗೆ ಮುಂದೆ ಆಶೀನರಾಗಿದ್ದಾರೆ ಅವರೆಲ್ಲರಿಗೂ ನಮಸ್ಕರಿಸುತ್ತಾ, ಈಗ ನಾನು ಬಹಳಷ್ಟು ಅನುಭವಸ್ಥರು ಇಲ್ಲೆಲ್ಲ ಇದ್ದೀರಿ. ನೀವು ಈ ಮುಂದೆ ಏನು ಮಾತಾಡಬೇಕು ನನಗೆ ಗೊತ್ತಿಲ್ಲ, ಆದರೆ ಸಾವಯವದಲ್ಲಿ ಮಹತ್ವ ಬಹಳ ಇದೆ. ಸಾವಯವನ್ನ ಉಳಿಸ್ಬೇಕು, ಬೆಳೆಸ್ಬೇಕೆಂಬುದೇ ನಮ್ಮ ಅಪೇಕ್ಷೆ. ಯಾಕಂದ್ರೆ ಈಗ ಸಾವಯವದಿಂದ ಈಗೆಲ್ಲ ನೈಸರ್ಗಿಕ ಹೋಗಿಬಿಟ್ಟಿದೆ. ಈ ಮೂಲ ಯಾವುದನ್ನು ಹುಡುಕಿದ್ರು ಸಿಗ್ತಾ ಇಲ್ಲ. ಈಗ ಮೂಲ ಮತ್ತೆ ನಾವು ನಾವು ಹಿಂದಕ್ಕೆ ಹೋಗ್ಬೇಕಾಗಿದೆ. ಆಗಿನ ಜನ ನೋಡ್ರಿ, ಎಲ್ಲಿ ನೀರು ಕುಡಿತಿದ್ರು, ಎಲ್ಲಿ ಹೆಂಗ್ ಊಟ ಮಾಡ್ತಿದ್ರು. ಆದ್ರೆ 100 ವರ್ಷಗಳ ಕಾಲ ನಮ್ಮ ಭಾಗದಲ್ಲಿ ಒಂದೇ ಒಂದು ಆಸ್ಪತ್ರೆ ಮಸ್ಕಿಯಲ್ಲಿ ನಾವು ಸಣ್ಣವರಿದ್ದಾಗ ತೋರ್ಸ್ಲಿಕ್ಕೆ ಹೋದ್ರೆ 12 ಗಂಟೆಗೆ ಹೋದ್ರೆ 3 ಗಂಟೆ ತನಕ ಡಾಕ್ಟರ್ ಯಾರು ಇರ್ತದಲ್ಲ ಮನೆಗೆ ಹೋಗಿ ಮಲ್ಕೊಂಡ್ಬಿಡ್ತಿದ್ರು. 3 ಗಂಟೆಗೆ ಬರ್ತಿದ್ರು, ನಮ್ಮನ್ನಷ್ಟೇ ಚೆಕ್ ಮಾಡಿ ಮತ್ತೆ ಕಳಿಸಿದ್ರು. ಅಂದ್ರೆ ಮಸ್ಕಿಯಲ್ಲಿ ಒಂದು ಆಸ್ಪತ್ರೆ ಇತ್ತು, ಅದು ಯಾರು ಇರ್ಲಾರ್ದ ನಾವು ಹೋದಾಗ ನಾವು ಬಂದ್ವಿ ಅಂತ ಹೇಳಿದ್ರೆ ಅದು ಬರ್ತದೆ 4 ಗಂಟೆ. ಇವತ್ತು ಮಸ್ಕಿಯಲ್ಲ ನಮ್ಮ ಹಳ್ಳಿಯಲ್ಲೇ ಫುಲ್ ಆಗಿಬಿಟ್ಟಿದೆ. ಯಾಕೆ ಇಷ್ಟೊಂದು ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ ಅಂದ್ರೆ ನಾವು ತಿಂತಕ್ಕಂಥ ಆಹಾರ, ನೀರು ಎಲ್ಲ ಪ್ರಕೃತಿಯಲ್ಲಿ ಎಲ್ಲಾದ್ರೂ ವಿಷ. ಇವತ್ತು ಹೆಂಗಂದ್ರೆ ಎಲ್ಲಾ ಕಡೆಗೆ ಸ್ಪ್ರೇ. ನಾವು ಅದೀವಿ ಅಂದ್ರೆ ಇಲ್ಲಿ ಗನ್ ಪಂಪ್ ಹಿಡ್ಕೊಂಡ್ ಬಂದ್ರೆ ಅದು ಹೆಂಗ್ ಬಿಡ್ತಾರ, ಅದು ಗಿಡಗಳಿಗೆಲ್ಲ ಮ್ಯಾಲೆ ಹಿಡಿದು ಬಿಡ್ತಾರ. ವಾತಾವರಣದೆಲ್ಲ ಸೇರಿಬಿಟ್ಟಿದೆ. ನಾವು ಸೇವಿಸ್ತಕ್ಕಂಥ ಗಾಳಿ, ಈಗ ಗಾಡಿಗಳಂತೂ ಸಾಕಾಗಷ್ಟಾಗಿದೆ. ಪ್ರಕೃತಿ ಹಾಳಾಗಿಬಿಟ್ಟಿದೆ. ನಾವು ಸೇವಿಸ್ತಕ್ಕಂಥ ಗಾಳಿ, ಈಗ ನಾವು ಈ ಪ್ರಕೃತಿಯಿಂದ ಎಷ್ಟೋ ಆರೋಗ್ಯ ಕೆಡಿಸ್ಕೊಂಡಿದ್ವಿ. ನಿಸರ್ಗ ಚಿಕಿತ್ಸಾ ಧಾಮ, ಸುಮ್ಮನೆ ನೀವು ಹೋಗಿ ಅಲ್ಲಿ ಒಂದು ದೊಡ್ಡ ಫಾರೆಸ್ಟ್ ಇರ್ತದ, ಅಲ್ಲಿ ಹೋಗಿ ನೀವು ಇದ್ರೆ ಒಂದು 15 ದಿವಸ ಆರಾಮ ಆಗ್ತದ. ಅದಕ್ಕೆ ಫೀಸ್ ಕೊಡ್ಬೇಕು ನಾವು. ಪ್ರಕೃತಿ ಚಿಕಿತ್ಸಾ ಧಾಮಗಳಿಗೆ ಉಟ್ಕೊಂಡವ ಬರೀ ಏನಲ್ಲಿ ಚಿಕಿತ್ಸೆ ಏನಿಲ್ಲ ರೀ. ಒಳ್ಳೆ ಪರಿಸರ ಇರ್ತದ, ಅಲ್ಲಿ ಹೋಗಿ ತಗೊಂಡು ಒಳ್ಳೆ ಗಾಳಿ, ಒಳ್ಳೆ ಇದಿರ್ತದ, ಊಟದ ವ್ಯವಸ್ಥೆ ಇರ್ತದ, ಅಷ್ಟಕ್ಕೆ ಆರಾಮ ಆಗ್ತದೆ. ಅಂತ ಪ್ರಕೃತಿಗಳನ್ನ ನಾವು ನಿರ್ಮಿಸೋಣ, ಒಳ್ಳೆ ಇದನ್ನ ಮಾಡ. ನಾವು ಈಗ ಹೆಂಗ ಕಮರ್ಷಿಯಲ್ ಇಂದ ಬೆನ್ನತ್ಬಿಟ್ಟಿವಿ ನಾವು. ಲಾಭ ಬೇಕು ಅನ್ನೋ ದೃಷ್ಟಿಯಿಂದ ಹಿಂದಿನವ್ರ ಹತ್ರ ನಮ್ಗೆ ಏನೆಲ್ಲ ರೊಕ್ಕ ಇರ್ತಿದ್ದಿಲ್ಲ. ಹೋಗ್ತಿದ್ರು ಚಾದ ಹೊಡ್ಲಿಕ್ಕೆ ಹೋದ್ರೆ ಹಿಂದಿನವರು ಗೌಡ್ರು ಚಾದ ಬಾಕಿಯಲ್ಲಿ 1 ಎಕರೆ 2 ಎಕರೆ ಹೊಲನ ಕೊಟ್ಟು ಬಿಡ್ತಿದ್ರು. ರೊಕ್ಕನೇ ಇರ್ತಿದ್ದಿಲ್ಲ, ಅಸಲ್ ಜೇಬಿನಲ್ಲಿ ರೊಕ್ಕ ಇರ್ತಿದ್ದಿಲ್ಲ. ಆದ್ರೆ ಮನೆಯಲ್ಲಿ ಆರೋಗ್ಯ, ಎಲ್ಲರಲ್ಲಿ ಆರೋಗ್ಯ ಸಂಪತ್ತು ಚೆನ್ನಾಗಿತ್ತು. ಮನೆಯಲ್ಲಿ ಏನಾರು ಅಂಗಡಿಗೆ ಹೋಗ್ಬೇಕಾದ್ರೆ ಒಂದು ಪಾವು ಜೋಳ ತಗೊಂಡ್ ಹೋಗ್ತಿದ್ರು. ಬೆಲ್ಲ ತರಬೇಕಾದ್ರೆ, ಬೀಡಿ ತರಬೇಕಾದ್ರೂ ಒಂದು ಪಾವು ಜೋಳ ತಗೊಂಡು ಹೋಗ್ತಿದ್ರು. ರೊಕ್ಕ ಇರ್ತಿದ್ದಿಲ್ಲ, ರೊಕ್ಕ ಜೇಬಿನಲ್ಲಿ ಇರ್ತಿದ್ದಿಲ್ಲ. ಏನ ಈ ನಾವು ಬೆಳೆದ ಅವ್ರಿಗೆ ಕೊಡೋದು, ಅವ್ರು ಬೆಳೆದ್ ನೋಡೋದು. ಎಷ್ಟು ಚೆನ್ನಾಗಿದ್ರು ಅವಾಗ, ಆರೋಗ್ಯ ಎಷ್ಟು ಚೆನ್ನಾಗಿತ್ತು. ಈಗ ಯಾಕಿದು, ಈಗ ಏನಂತ ಪ್ರತಿಯೊಂದು ರೊಕ್ಕ ಇರಲ್ಲ, ಜೀವನನೇ ಇಲ್ಲ, ಹಂಗಾಗ್ಬಿಡುದು. ಹಿಂದಕ್ಕೆ ರೊಕ್ಕ ಇರ್ಲಿಲ್ಲ ಅಂದ್ರೂ ಬದುಕ್ತಿದ್ರು. ಇವತ್ತು ರೊಕ್ಕ ಇರ್ಲಿಲ್ಲ ಅಂದ್ರೆ ಜೀವನ ಇಲ್ಲ. ಬಹಳಷ್ಟು ನಾವು ಹೆಂಗಂದ್ರೆ ಈ ನಾಗಾಲೋಟದಲ್ಲಿ ಹೆಂಗ್ ಹೋಗ್ತಾ ಇರ್ತಂದ್ರೆ ರೊಕ್ಕದಿಂದ ಬೆನ್ನತ್ಬಿಟ್ಟಿವಿ. ನಾವು ಎಷ್ಟೋ ರೊಕ್ಕದಿಂದ ಬೆನ್ನತ್ತೀವಿ ಅಂತಂದ್ರೆ ಎಷ್ಟು ಸ್ಪೀಡ್ ಹೋಗ್ತಾ ಇದೀವಿ ಅಂದ್ರೆ ರೊಕ್ಕ ದಿಢೀರ್ನ ಗಳಿಸ್ತೀವಿ. ಸುಮಾರು ಒಂದು 10 ಲಕ್ಷ ರೂಪಾಯಿ ಗಳಿಸ್ತೀವಿ ಅಂತ ಇಟ್ಕೊಳ್ಳೋಣ. ಎಲ್ಲೋ ಹೋಗಿ ದುಡ್ದು ಬೆಂಗಳೂರು ಎಲ್ಲೋ ಹೋಗಿ
ಅಲ್ಲಿ ಒಂದು ಅನಾರೋಗ್ಯ ಪೀಡಿತರಾಗಿ ಮತ್ತೆ ಅಡ್ಮಿಟ್ ಆಗ್ತೀವಿ, ಒಂದು 8-10 ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ, ಮತ್ತೆ ಅಥವಾ ಸ್ಥಿತಿ ಬರ್ತೀವಿ, ಆರೋಗ್ಯ ಆದಿವಿ ಅಂತೀವಿ, ಮತ್ತೆ ಅಲ್ಲಿ ಬಂದು ಖಾಲಿ ಆದ್ವಿ. ಕಾಣುತ್ತೆ ಎಲ್ಲಿ ಒಂದು ಸಂಘ ಅಂದ್ರೆ ಅಲ್ಲಿಗೆ ಬಂತು ಅನ್ನಂಗೆ. ನಾವು ಮೊದಲು ಹೆಂಗಿದ್ವಿ ಹಂಗೆ ಆದ್ವಿ, ಆದ್ರೆ ಆರೋಗ್ಯ ಕಳ್ಕೊಂಡ್ವಿ ಮತ್ತೆ ಒಳ್ಳೆ ಗಳಿಸಿದ್ವಿ. ಈಗ ನಾವು ಏನಾಗ್ತೀವಿ ರೊಕ್ಕ ಗಳಿಸ್ತೀವಿ, ಆದ್ರೆ ಎಷ್ಟು ಗಳಿಸಿದ್ರು ನಾವು ಈಗ ಸಾಲಗಾರ ಯಾರಷ್ಟು ನೆಮ್ಮದಿಯಾಗಿ ಬದುಕ್ತಾ ಇದೀವಿ. ಈಗ ಬಹಳಷ್ಟು ರೊಕ್ಕ ದುಡಿತೀವಿ ಅನ್ನೋದಷ್ಟೇ, ರೊಕ್ಕ ಉಳಿಲ್ಲ ಪ್ರತಿಯೊಂದರಲ್ಲಿಯೂ. ಆದ್ರೂ ಈಗ ನಾವು ಯೋಚನೆ ಮಾಡೋಣ, ಬಹಳಷ್ಟು ನೀವೆಲ್ಲ ಅನುಭವಿಸ್ತಿರೋದ್ರಿ. ನಾವು ನಿಮ್ಮ ಮಾತು ಕೇಳ್ಬೇಕಂತ ಬಂದ್ವಿ, ನಮ್ಮನ್ನ ನಿಂದ್ರಿಸ್ಬಿಟ್ರು. ನಾವು ಏನ್ ಮಾತಾಡ್ಬೇಕಂಬುದು ಗೊತ್ತಿಲ್ಲ ನಿಮ್ಮನ್ನ ನೋಡಿ. ಎಲ್ಲ ಅನುಭವಿಸ್ತಿರೋದ್ರಿ, ನಾವು ನಿಮ್ಮ ಮಾತು ಕೇಳ್ತೀವಿ. ನಮ್ಮ ಏನು ಕೃಷಿ ಮಾಡಿ ಅನುಭವ ಇಲ್ಲ, ಅವರೇ ಮಾಡ್ತಾ ಇದ್ದಾರೆ. ನಮಗೂ ಏನಪ್ಪಾ ಅಂದ್ರೆ ಎಲ್ಲ ಹಣ್ಣಿನ ಗಿಡಗಳಿವೆ. ಆದ್ರೆ ಒಂದು ಹೆಮ್ಮೆ ಖುಷಿ ಏನ್ ಹೇಳ್ತೀವಿ ಅಂದ್ರೆ 20 ವರ್ಷದಿಂದ ಒಂದು ರಾಸಾಯನಿಕ ಹರಳು ಸಹಿತ ಒಂದಲ್ಲಿ ಹಾಕಿಲ್ಲ, ಆ ಕೆಲಸ ಏನು ಮಾಡಿ. ಅದು ಈಗ ನಾವ್ ಏನಂದ್ರೆ ಬರಿಗಾಲಲ್ಲಿ ಹೊಲದಲ್ಲಿ ಅಡ್ಡ ಹಿಡಿದ್ರೆ ಒಂಥರ ಖುಷಿ ಕೊಡ್ತದ. ಆ ಕಡ್ಲಿ ಹಿಟ್ಲಲ್ಲಿ ಹೆಂಗ್ ನಡೀತೀವಿ, ನಮ್ಮ ಅವಾಗ ಸೌಳು ಭೂಮಿ ಒಂಥರ ಕಣ್ಣಿ ಇರ್ತದ್ದು. ಅವಾಗ ಕಲ್ಲು ಒಂಥರ ಚುಚ್ಚಿದಂಗ ಆಗ್ತದ ಕಾಲು. ಇವತ್ತು ಅದೇ ಸೌಳಿನಲ್ಲಿ ಅದೇ ಹೊಲದಲ್ಲಿ ಅಂದ್ರೆ ಈ ನಮ್ಮ ದನಗಳು ಹೊರಗಡೆ ಹೋಗೋದಿಲ್ಲ, ಅದೇ ಹೊಲದಲ್ಲೇನೆ ಇರ್ತವ್ರೆ. ನಾವು ದನಗಳಿಗೆ ಮೇವನ್ನು ಕೊಂಡ್ಕೊಂತೀವಿ, ನಮ್ಮಲ್ಲನ ಅದರಲ್ಲಿ ಮೇಯಿಸ್ತೀವಿ. ಆದ್ರೆ ಈಗ ಬದಲಾವಣೆ ಅಂತೂ ಆಗಿದೆ, ಅದು ಖುಷಿ. ಒಂದು ಸತ್ಯನ ಕಾಣ್ಕೊಂಡಿದೀವಿ ಅಂತೂ ಐತಲ್ಲಪ್ಪ, ಈ ಸೌಳನ್ನು ಕರೆಸಂತ ಶಕ್ತಿ ಇದೆ. ನಾವೇನ್ ಮಾಡ್ತೀವಿ ತರಾತುರಿಯಲ್ಲಿ ಇನ್ನೂ ಈಗ 10 ವರ್ಷ ಆದ್ರೂ ಏನೂ ತೆಗೆದಿಲ್ಲ ಅನ್ನೋದು ಒಂದು ತಲೆಯಲ್ಲಿದೆ. ಆ ತೆಗೆಯೋದು ಉದ್ದೇಶ ಕೊಡ್ತಾಳೆ ಭೂಮಿ ತಾಯಿ. ಒಂದು ಹೇಳ್ತೀನಿ, ಒಂದು ನಿಯಮ ಇದೆ, ಒಂದು ತಗೊಂಡಿಂದ ಕೊಡ್ಲೇಬೇಕು. ಅದು ದೇವರೇ ಆಗ್ಲಿ ಸೃಷ್ಟಿ ಆಗ್ಲಿ ತಗೊಂಡಿಂದ ಕೊಡ್ಲೇಬೇಕು. ಈಗ ನಮ್ಮ ಕಡೆಯಿಂದ ಭೂಮಿ ತಾಯಿ ತಗೊಂಡಾಳಂದ್ರೆ ಅದು ಇವತ್ತಿನ ನಾಳೆ ಕೊಡ್ತಾಳೆ, ಲೇಟ್ ಆಗ್ತದೆ ಆದ್ರೆ ಅದು ನಿಯಮ ಕೊಡ್ಲೇಬೇಕು. ಅದು ಎಲ್ಲಿ ನಿಯಮ ಮೀರಿಲ್ಲ ಪ್ರಕೃತಿಯಲ್ಲಿ. ಆದ್ರೆ ನಾವು ಸ್ವಲ್ಪ ತಾಳ್ಮೆ ಬೇಕಿಲ್ಲ, ಈ ತಾಳ್ಮೆಗೆ ಇಟ್ಬಿಟ್ಟಿವಿ. ಈಗ ನಾವು ಕ್ಷಣಕ್ಕೂ ರೊಕ್ಕ ನೆನೆಸ್ತೀವಿ, ತಾಸಿಗೆ 1000 ದುಡಿಲೇಬೇಕು ಎಂಬುದರ ದೃಷ್ಟಿಯಲ್ಲಿ ನಾವು ಏನೂ ಇಲ್ಲ ಅಂತೀವಿ. ತಾಳ್ಮೆ, ರೈತನಲ್ಲಿ ತಾಳ್ಮೆ ಇರಬೇಕು. ಒಂದು ಸಣ್ಣ ದೃಷ್ಟಾಂತ ಒಂದು ಹೇಳ್ತೀನಿ. ಒಬ್ಬ ರಾಜ ವಿಹಾರ, ಈ ಮಾರುವೇಷದಲ್ಲಿ ವಿಹಾರ ಹೋಗ್ತಿರ್ತಾನ. ಒಬ್ಬ ರೈತ ಸುಮಾರು 10 ವರ್ಷ 20 ವರ್ಷ ಸುಮ್ಮನೆ ಬೆಳೆಸ್ತಾ ಇರ್ತಾನೆ. 20 ವರ್ಷ ಆದ್ರೂ ಅದ್ರದ್ದು ಫಲನ ತಗೊಂಡಿರಲ್ಲ. ಈಗ ಒಬ್ಬ ರಾಜ ನೋಡ್ತಾನೆ, ಇದ್ರ ಏನು ಈ ವರ್ಷ ಇಷ್ಟು ವರ್ಷ ಆದ್ರೂ ಏನೂ ತಗೊಂಡಿಲ್ಲ ಅಂತ ಯಾಕೆ ಕರೆಸ್ತಾನೆ. ಏನಪ್ಪ ನೀ ಇಷ್ಟು ವರ್ಷ ಆದ್ರೂ ಏನೂ ತಗೊಂಡಿಲ್ಲ? ಇಲ್ಲ ಸ್ವಾಮಿ, ಇದ್ರದ್ದು ಇಷ್ಟು ವರ್ಷ ನಾವು ತಡ್ಕೊಳ್ಳೇಬೇಕು, ಇಷ್ಟು ವರ್ಷದ ನಂತರ ಇದು ಹಣ್ಣು ಕೊಡ್ತದ. ಈ ಹಣ್ಣನ್ನ ತಗೊಂಡ್ರೆ ನಮಗ ಬಹಳ ಸ್ವಾಸ್ಥ್ಯ ಇರ್ತದ. ಆ 20-30 ವರ್ಷ ಮಂದಿ ಬದುಕೋದೆ ಹಿಂಗ ಸ್ವಾಮಿ, ನಾವೇನೋ ಕಷ್ಟ ಮಾಡಿ ಇದು 30 ವರ್ಷ ಆಗಿಂದ ಈ ಹಣ್ಣನ್ನ ನಂಗೆ ತೊಗೊಂಬಾ ಅಂತಾರೆ. 30 ವರ್ಷಗಳ ನಂತರ ಆ ಹಣ್ಣನ್ನ ಅರಮನೆಗೆ ತಗೊಂಡು ಹೋದಾಗ, ಒಂದು ಪುಟ್ಟಿಯ ಹಣ್ಣನ್ನ ತಗೊಂಡು ಹೋದಾಗ ಅದನ್ನ ತಗೊಂಡು ಅದ್ರ ತಕ್ಕಂತ ಬಹುಮಾನವನ್ನ ರಾಜ ಅವನಿಗೆ ಕೊಡ್ತಾನೆ. ಅದನ್ನು ನೋಡಿ ಇನ್ನೊಬ್ಬ ರೈತ ಅಂತಾನ, ಅಷ್ಟು ಒಂದು ಪುಟ್ಟಿ ಹಣ್ಣಿಗೆ ಇಷ್ಟು ಮೊತ್ತದ ಬಹುಮಾನವನ್ನು ಕೊಟ್ಟ, ನಾನು ಯಾಕೆ ಒಯ್ಬಾರ್ದು ಅಂತೇಳಿ ಅವನು 2-3 ವರ್ಷದ ಬೆಳೆ ತಗೊಂಡು ಅವನು ಒಂದು ಪುಟ್ಟಿ ಹಣ್ಣನ್ನು ಒಯ್ದು ಕೊಡ್ತಾನೆ ರಾಜನಿಗೆ. ಅದ್ರ ತಕ್ಕಷ್ಟು ಪಾಪ ಅವನು ತಂದಿರ್ತಾನೆ ರೈತನಂತ ಅವಮಾನ ಮಾಡಲ್ಲ, ಅದಕ್ಕೆ ತಕ್ಕಷ್ಟು ಕೊಡ್ತಾನೆ. ಅವನು ರೈತ ಪ್ರಶ್ನೆ ಮಾಡ್ತಾನೆ, ಯಾಕ ಸ್ವಾಮಿ ಅವ್ರಿಗೆ ಅಷ್ಟು ದೊಡ್ಡ ಮೊತ್ತದ ಬಹುಮಾನ, ನನಗೆ ಯಾಕಂತ? ಇಲ್ಲ, ಆತನ ಬೆಲೆ ಕಟ್ಟಕ್ಕಾಗಿಲ್ಲ, ಆತನ ತಾಳ್ಮೆಗೆ ನಾ ಬೆಲೆ ಕಟ್ಟಿನಿ. 30 ವರ್ಷ ಏನೂ ಬಯಸದೆ ಸತತ ಇವತ್ತಿನ ನಾಳೆ ಕೊಡ್ತಾಳಂತ ಈ 30 ವರ್ಷ ಕಾದು ಈಗ ತಗೊಂತಾ ಇದ್ದಾನ. ಅವನ ತಾಳ್ಮೆಗೆ ನಾನು ಈ ಬಹುಮಾನ ಕೊಟ್ಟಿದ್ದೀನಿ ಅಷ್ಟೇ. ನೀವು ತಾಳ್ಮೆ ಇಲ್ಲ, 3 ವರ್ಷದಾಗ ನೀನು ತೆಗ್ದಿದ್ದೀನಿ, ಹೌದಲ್ಲ? ನಿನಗ ಅವನು 30 ವರ್ಷ ನಮ್ಮಂತರ ಆದ್ರೆ ಯಾರು ಸಾಮಾನ್ಯವಾಗಿ ಅಷ್ಟು ವರ್ಷ ಕಾಯಕ್ ಸಾಧ್ಯನೇ ಇಲ್ಲ. ಆದ್ರೆ ಅದು ತಾಳ್ಮೆ ಇರೋದು ಕೇವಲ ರೈತನಿಗೆ. ಅದಕ್ಕಾಗಿ ಅವನಿಗೆ ನಾವು ಪ್ರಶಸ್ತಿ ಕೊಟ್ಟಿದ್ದು, ಬಹುಮಾನ ಕೊಟ್ಟಿದ್ದೀನಿ. ಇದು ಹಣ್ಣಿಗಾಗಿ ಅಲ್ಲಪ್ಪ ಕಟ್ಟೋದು ಅಂತ ಹೇಳಿದ್ರಂತ. ನಿಜವಾಗ್ಲೂ ಆ ರೈತನಲ್ಲಿ ಇರ್ತಕ್ಕಂಥ ತಾಳ್ಮೆ ನೋಡಿದ್ರೆ ನಾವು ಗಾಬರಿ ಆಗ್ತೀವಿ. ಯಾಕಂದ್ರೆ 1 ವರ್ಷ ಈಗ ನಾವು ಕ್ಷಣಕ್ಕೂ ನಮ್ಮ ವ್ಯವಹಾರದಲ್ಲಿ ನಮ್ಮ ಇದರಲ್ಲಿ ಕ್ಷಣಕ್ಕೆ ದುಡ್ಡು ಗಳಿಸ್ತೇವೆ. ರೈತ ವರ್ಷಾನುಗಟ್ಲೆ ದುಡಿತಾನೆ. ಒಂದ್ಸಲ ಬರ್ಬೋದು, ಎಲ್ಲ ತೆನೆ ಹಂತಕ್ಕೆ ಬಂದಿರ್ತೈತೆ, ಮಳಿ ಕೈ ಕೊಟ್ಟತ್ರ ಹಂಗೆ ಒಣಗಿ ಹೋಗ್ತದ. ಅವ್ನು ಖಾಲಿ ಕೈಲೇ ಹೋಗ್ಬೇಕು. ನಿಜವಾಗ್ಲೂ ಎಷ್ಟು ಮೆಚ್ಚಬೇಕು ನೋಡ್ರಿ ನಮ್ಮ ರೈತನ. ಅದಕ್ಕೆ ನಮ್ಮ ದೇಶದ ಬೆನ್ನೆಲುಬು ರೈತ ಅಂತ ಕರೀತಾರೆ, ಸಾಮಾನ್ಯ ಅಲ್ಲ. ಆ ಬೆನ್ನೆಲುಬು ಮನುಷ್ಯನಿಗೆ ಎಂತ ಆಧಾರನೋ ನಮ್ಮ ದೇಶದ ಆಧಾರ ನಮ್ಮ ರೈತನಿಗೆ. ಯಾಕಂದ್ರೆ ಅದು ನಮ್ಮಿಂದ ಆಗಲ್ಲ. ನಾವು 1-2 ತಿಂಗಳು 3 ತಿಂಗಳು ಫ್ರೀಯಾಗಿ ದುಡಿಯಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ವರ್ಷಾನುಗಟ್ಲೆ ದುಡಿದು ಬೆಳೆ ಇಲ್ಲ ಅಂದ್ರೆ ಹಂಗೆ ಒಣಗಿ ಹೋಯ್ತು ಅಂತಂದ್ರೆ ಕಣ್ಣೀರ್ ಹಾಕ್ತಾನ, ಹಂಗೆ ಬರ್ತಾನ. ಆದ್ರೂ ದೇವ್ರ ಮೇಲೆ ನಂಬಿಕೆ ಇರ್ತದ, ಭೂಮಿ ತಾಯಿ ಮೇಲೆ ನಂಬಿಕೆ ಇರ್ತದೆ, ಈ ವರ್ಷದ ಮುಂದಿನ ವರ್ಷ ಕೊಡ್ತಾಳ ಅಂತ. ಆದ್ರೆ ಕಷ್ಟ ಹೆಂಗಲ್ಲ ನೋಡ್ರಿ, ಅಷ್ಟೊಂದು ಕಷ್ಟವನ್ನ ಸಹಿಸಿಕೊಂಡು ಉಂಡಂತ ಜೀವ ನಮ್ಮ ರೈತನ ಜೀವ. ಅಂತ ರೈತನಿಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸಿ ಜೈ ಜವಾನ್ ಜೈ ಕಿಸಾನ್ ಹೇಳ್ತಾ ಇದ್ದೆ. ಧನ್ಯವಾದ. ಇದುವರೆಗೆ ತಮ್ಮ ಅನುಭವವನ್ನು ವ್ಯಕ್ತಪಡಿಸಿರತಕ್ಕಂಥ ಗುರುಗಳಿಗೆ ಭಕ್ತಿಯ ಶರಣಾರ್ಥಿಗಳು.
ಈಗ ಯಾರು ಸರ್